ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿ ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಿಂದೆ ಆಗಿದ್ದು ಮುಂದೆ ಆಗುವುದನ್ನ ತಿಳಿದುಕೊಳ್ಳೋದಕ್ಕೆ ಎಲ್ಲರಿಗೂ ಉತ್ಸಾಹ ಇದ್ದೇ ಇರುತ್ತೆ. ಅದರಲ್ಲೂ ಈ ಕಾಲಜ್ಞಾನಿಗಳು ಬರೆದಿರುವಂತಹ ಭವಿಷ್ಯಗಳನ್ನ ಕೇಳಿದ್ರೆ ನಿಜಾನ ಅಂತ ಅನಿಸ್ಬಿಡತ್ತೆ. ಈಗ ಪೂರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ಓಪನ್ ಮಾಡಿ ಅಲ್ಲೊಂದು ತಾಳೆಗರಿ ಪುಸ್ತಕ ಸಿಕ್ಕಿದೆಯಂತೆ. ಆ ತಾಳೆಗರಿ ಪುಸ್ತಕದಲ್ಲಿ ಭಾರತದ ಬಗ್ಗೆ ಮತ್ತು ವಿಶ್ವದ ಬಗ್ಗೆ ಕೆಲವೊಂದಿಷ್ಟು ಕಾಲಜ್ಞಾನ ಭವಿಷ್ಯಗಳನ್ನ ನುಡಿಯಲಾಗಿದೆ. ಕಲಿಯುಗ ಅಂತ್ಯಕ್ಕೂ ಮುನ್ನ ಸಾವಿನ ಸುನಾಮಿ ಏಳತ್ತೆ. ಆದರೆ ಅದಕ್ಕಿಂತ ಮುಂಚೆ 2024ರಿಂದ 30ರವರೆಗೆ ಭಾರತಕ್ಕೆ ಅತಿದೊಡ್ಡ ಕಂಟಕ ಎದುರಾಗತ್ತೆ. ನಂತರ 30ಕ್ಕೆ ಅಂದರೆ 2030ಕ್ಕೆ ಮೂರನೇ ಮಹಾಯುದ್ಧ ಶುರುವಾಗತ್ತೆ. ಚೀನಾ ಸೇರಿದಂತೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಸೇರಿಕೊಂಡು ಯುದ್ಧ ಸಾರತ್ತೆ. ಆ ಯುದ್ಧ 6 ವರ್ಷ 6 ತಿಂಗಳು ನಡೆಯುತ್ತೆ. ಅದರಲ್ಲೂ ಕೂಡ ಮೂರನೇ ಮಹಾಯುದ್ಧವನ್ನ ಓರ್ವ ಸನ್ಯಾಸಿ ಮತ್ತು ಓರ್ವ ಬ್ರಹ್ಮಚಾರಿ ಮುಂದಾಳತ್ವವನ್ನ ವಹಿಸ್ತಾರಂತೆ. ಇದಾದ ನಂತರ 2030ರ ನಂತರ ಸತ್ಯಯುಗ ಆರಂಭವಾಗತ್ತೆ ಅಂತ ಆ ಒಂದು ತಾಳೆಗರಿಯಲ್ಲಿ ಬರೆದಿಡಲಾಗಿದೆ. ಹಾಗಾದ್ರೆ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದೊಳಗಡೆ ಸಿಕ್ಕಂತಹ ಆ ತಾಳೆಗರಿಯಲ್ಲಿ ಬರೆದಿಟ್ಟಿರುವ ಕಾಲಜ್ಞಾನ ಭವಿಷ್ಯವಾದ್ರೂ ಏನು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಪುರಿ ಜಗನ್ನಾಥನ ಭಕ್ತರಾಗಿದ್ರೆ ಜೈ ಜಗನ್ನಾಥ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ಕಾಲಜ್ಞಾನ ಭವಿಷ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನು ತುಂಬಾ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ಸೊ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್. ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಈ ಪ್ರಯತ್ನಕ್ಕೆ ಆಶೀರ್ವಾದ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಇದ್ದ ಹಾಗೆ. ಸೊ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ಈಗ ಕಲಿಯುಗದಲ್ಲಿ ಏನೆಲ್ಲ ಆಗ್ತಾ ಇದೆಯಂತ ಗೊತ್ತಲ್ಲ. ನಮ್ಮನ್ನ ಆಳುವಂತಹ ಸರ್ಕಾರಗಳು ಕೂಡ ಭ್ರಷ್ಟರು, ನಾವು ನಂಬಿರುವಂತಹ ಜನನಾಯಕನೂ ಕೂಡ ಭ್ರಷ್ಟ. ಅಕ್ಕಪಕ್ಕದಲ್ಲಿ ಪಾಪ ಕರ್ಮ ಮಾನವೀಯತೆನೇ ಹೋಗ್ಬಿಟ್ಟಿದೆ. ಈಗ ಕೊರೋನಾದಿಂದ ಪಾರಾಗಿದ್ದೇವೆ. ಆದ್ರೆ 2024ರ ನಂತರ ಭಾರತಕ್ಕೆ ತುಂಬಾ ದೊಡ್ಡ ಗಂಡಾಂತರ ಅಂತ ಈ ಒಂದು ಕಾಲಜ್ಞಾನ ಭವಿಷ್ಯದಲ್ಲಿ ನುಡಿಯಲಾಗಿದೆ. ಕಾಲಜ್ಞಾನವನ್ನ ನಾವು ಸದಾ ನಂಬ್ತಾನೆ ಬಂದಿದ್ದೇವೆ. ಕಾಲಜ್ಞಾನದ ಪ್ರಕಾರ ಕೆಲವೊಂದಿಷ್ಟು ಸ್ವಾಮೀಜಿಗಳು ಅವರ ಶಕ್ತಿ ಮೀರಿ ಮುಂದಿನ ದಿನಗಳಲ್ಲಿ ಮತ್ತು ಹಿಂದಿನ ದಿನಗಳಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಮೊದಲೇ ಬರೆದು ಹೋಗಿದ್ದಾರೆ. ಅವರ ಸಾಲಿಗೆ ಈ ಪುರಿ ಜಗನ್ನಾಥ ದೇವಾಲಯದಲ್ಲಿಯೇ ತಪಸ್ಸು ಮಾಡಿ ಅತೀವ ಶಕ್ತಿ ಪಡೆದಿರುವಂತಹ ಅಚ್ಯುತಾನಂದ ದಾಸ್ ಅವರು ಬರೆದಂತಹ ಒಂದು ತಾಳೆಗರಿ ಭವಿಷ್ಯ ಇದೀಗ ದೊಡ್ಡ ವೈರಲ್ ಆಗ್ತಾ ಇದೆ. ಅವರು ಹೇಳಿದ ಹಾಗೆ ಕಾಶಿಯಲ್ಲಿ 40 ದಿನ ದೇವಾಲಯವನ್ನ ಮುಚ್ಚಲ್ಪಡತ್ತೆ ಅಂತ ಹೇಳಿದ್ರು. ಅದರ ಪ್ರಕಾರ 1909ರಿಂದ 1912ರವರೆಗೆ ಅಂದ್ರೆ ಈ ಒಂದು ಟೈಮಲ್ಲಿ 40 ದಿನಗಳ ಕಾಲ ಕಾಶಿ ದೇವಸ್ಥಾನವನ್ನ ಮುಚ್ಚಲಾಗಿತ್ತು. ಈ ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲ್ಲಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದರಂತೆ ಈ ಭೂಮಿಯ ಮೇಲೆ ಒಟ್ಟು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಅಂತ್ಯಗೊಂಡಿವೆ. ಈಗ ಚಾಲ್ತಿಯಲ್ಲಿರೋದು ಕಲಿಯುಗ ಅಂದ್ರೆ ಕಲ್ಕಿಯುಗ. ಸತ್ಯಯುಗದಲ್ಲಿ ಧರ್ಮ 4 ಕಾಲ ಮೇಲೆ ನಿಂತಿತ್ತು. ಅದೇ ತ್ರೇತಾಯುಗದಲ್ಲಿ ಧರ್ಮ 3 ಕಾಲ ಮೇಲೆ ನಿಂತಿತ್ತು. ನಂತರ ದ್ವಾಪರ ಯುಗದಲ್ಲಿ ಧರ್ಮ 2 ಕಾಲ ಮೇಲೆ ನಿಂತಿತ್ತು. ಈ ಕಲಿಯುಗದಲ್ಲಿ ಧರ್ಮ ಒಂದೇ ಒಂದು ಕಾಲ ಮೇಲೆ ನಿಂತಿದೆ. ಕಲಿಯುಗದಲ್ಲಿ ಪ್ರತಿಯೊಂದು ಒಳಿತು ಕಿಡುಕಿನ ಬಗ್ಗೆ ಮಹಾನ್ ಸಂತರಾಗಿರುವಂತಹ ಕಲಿಯುಗ ಭವಿಷ್ಯವನ್ನ ನುಡಿದು ಅಚ್ಚರಿ ಮೂಡಿಸಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳಿಂದ ಹಿಡಿದು ಪಾಶ್ಚಿಮಾತ್ಯ ಭವಿಷ್ಯಕಾರರಾಗಿರುವಂತಹ ನಾಸ್ಟ್ರಾಡಾಮಸ್, ಬಾಬಾ ವಾಂಗವರೆಗೂ ಅನೇಕರು ಬಂದು ಹೋಗಿದ್ದಾರೆ. ಆದರೆ ನಮ್ಮ ಇತಿಹಾಸಕಾರರು ಅಂದರೆ ನಮ್ಮ ಪೂರ್ವಜರು ಹಿಂದೂ ಧರ್ಮದಲ್ಲಿ ಬರೆದಿರುವಂತಹ ಕಾಲಜ್ಞಾನಗಳು ಎಂದಿಗೂ ಕೂಡ ಮಿಸ್ ಆಗಿಲ್ಲ. ತಾವು ತಾಳೆಗರಿಯಲ್ಲಿ ಬರೆದಿಟ್ಟಿರುವಂತಹ ಒಂದೊಂದು ಭವಿಷ್ಯವಾಣಿಗಳು ಇಂದು ನಿಜವಾಗ್ತಾ ಇದೆ. ಹಾಗಾದ್ರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಸಿಕ್ಕಿರುವಂತಹ ಆ ತಾಳೆಗರಿ ಪುಸ್ತಕದಲ್ಲಿ ಕಾಲಜ್ಞಾನದಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬರೋಣ ಬನ್ನಿ. 2024 ಮತ್ತು 2030, 2024ರಿಂದ 2030ರವರೆಗೆ ಭಾರತಕ್ಕೆ ದೊಡ್ಡ ಕಂಟಕ ಅಂತ ಹೇಳಲಾಗಿದೆ. ಹೌದು, ಜ್ಯೋತಿಷಾಸ್ತ್ರದ ಪ್ರಕಾರ 2024ರಿಂದ 2030ರವರೆಗೆ ಭಾರತಕ್ಕೆ ಮಹಾ ಗಂಡಾಂತರ ಕಂಟಕ ಇದೆ ಅಂತ ಹೇಳಲಾಗಿದೆ. ಮುಂಬರೋ ವರ್ಷದಲ್ಲಿ ಭಾರತದ ಮೇಲೆ ಯುದ್ಧ, ಬರಗಾಲ, ಭೂಕಂಪ ಮತ್ತು ಬೆಂಕಿ ಮಳೆ ಬೀಳಲಿದೆ ಅಂತ ಭವಿಷ್ಯದಲ್ಲಿ ಹೇಳಲಾಗಿದೆ. ಇದೆಲ್ಲದಕ್ಕೂ ಕಾರಣ 2025ಕ್ಕೆ ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಭಾರತ ಈ 4-5 ವರ್ಷಗಳವರೆಗೆ ಅಂದರೆ ಮುಂದಿನ 4-5 ವರ್ಷ ದೊಡ್ಡ ಗಂಡಾಂತರಕ್ಕೆ ಒಳಗಾಗಲಿದೆ ಅಂತ ಹೇಳಲಾಗಿದೆ.
2 ಮಹಾಯುದ್ಧಗಳು ಸಂಭವಿಸಿದ್ದು ಈಗ 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯಲಿದೆ ಅಂತ ಹೇಳಲಾಗ್ತಿದೆ. ಅಚ್ಯುತಾನಂದ ಸ್ವಾಮೀಜಿಗಳು ಬರೆದಿರೋ ಕಾಲಜ್ಞಾನ ಭವಿಷ್ಯದಲ್ಲಿ 3ನೇ ಮಹಾಯುದ್ಧ ಬರೋಬ್ಬರಿ 6 ವರ್ಷ 6 ತಿಂಗಳು ನಡೆಯಲಿದೆಯಂತೆ. ಈ ಯುದ್ಧದಲ್ಲಿ ಭಾರತವು ಎಂಟ್ರಿ ಕೊಡಲಿದೆಯಂತೆ. ಈ 3ನೇ ಮಹಾಯುದ್ಧದಲ್ಲಿ ಭಾರತವೇ ಗೆದ್ದು ಇಡೀ ವಿಶ್ವವನ್ನ ಆಳಲಿದೆ ಅಂತ ಅಚ್ಯುತಾನಂದ ದಾಸ್ ಅವರು ತಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು 3ನೇ ಮಹಾಯುದ್ಧ ಯಾವಾಗ ಶುರುವಾಗತ್ತೆ ಅನ್ನೋದನ್ನು ಬರೆದಿದ್ದಾರೆ. ಹಾಗಾದ್ರೆ ಅದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಲೈಕ್ ಮಾಡಿದ್ರೆ 3ನೇ ಮಹಾಯುದ್ಧ ಯಾವಾಗ ಅಂತ ಹೇಳ್ತೀವಿ. 2025ರಿಂದ 2030ರ ಒಳಗೆ 3ನೇ ಮಹಾಯುದ್ಧ ಜರುಗಲಿದೆಯಂತೆ. ಈ ಯುದ್ಧವು ಶುರುವಾಗಿ 6 ವರ್ಷಗಳ ಕಾಲ ನಡೆದು ಹೋಗಲಿದೆಯಂತೆ. ಈ ಯುದ್ಧದಲ್ಲಿ ಭಾರತ ಗೆದ್ದು ವಿಶ್ವಗುರುವಾಗಲಿದೆಯಂತೆ. ಈ 3ನೇ ಮಹಾಯುದ್ಧದಲ್ಲಿ ಭಾರತದಿಂದ ಒಬ್ಬ ಕೇಸರಿ ತೊಟ್ಟ ಬಾಬಾ ಮತ್ತು ಒಬ್ಬ ಬ್ರಹ್ಮಚಾರಿ ಭಾಗಿಯಾಗಿ ಈ ಯುದ್ಧವನ್ನ ಕೊನೆಗೊಳಿಸಲಿದ್ದಾರೆ ಅಂತ ಬರೆಯಲಾಗಿದೆ. ಹಾಗಾದ್ರೆ ಆ ಇಬ್ಬರು ವ್ಯಕ್ತಿಗಳು ಯಾರಿರಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪುರಾಣಗಳ ಪ್ರಕಾರ ಕಲ್ಕಿ ಅವತಾರವು ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿ ಇರುವ ಶಂಬಲ ಗ್ರಾಮದಲ್ಲಿ ಇರತ್ತಂತೆ. ಅವನು ಎಲ್ಲಾ ಸಹೋದರರು ದೇವರುಗಳ ಅವತಾರಗಳಾಗಿರ್ತಾರೆ. ಇವರು ಧರ್ಮವನ್ನ ಪುನರ್ಸ್ಥಾಪನೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಕಲ್ಕಿ ತಂದೆ ಕಲಿಯುಗದಲ್ಲಿ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ. ವೇದ ಮತ್ತು ಪುರಾಣಗಳ ಸಂಪೂರ್ಣ ಜ್ಞಾನವನ್ನ ಹೊಂದಿರ್ತಾನೆ. ಅವನ ತಂದೆಯ ಹೆಸರು ವಿಷ್ಣು ಯಶ್ ಮತ್ತು ತಾಯಿಯ ಹೆಸರು ಸುಮತಿಯಾಗಿರತ್ತೆ. ಭಗವಾನ್ ರಾಮನ ಅವತಾರದಂತೆ ಕಲ್ಕಿ ಸೇರಿದಂತೆ 4 ಸಹೋದರರು ಇರ್ತಾರೆ. ಅವರ ಹೆಸರು ಸುಮಂತ, ಪ್ರಜ್ಞಾ ಮತ್ತು ಕವಿ. ಯಜ್ಞವಸ್ತುಲ್ಯನು ಕಲ್ಕಿಯ ದೇವರು ಪೂಜಾರಿ ಮತ್ತು ಪರಶುರಾಮನು ಆತನ ಗುರು. ಪರಶುರಾಮ ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಅವರು ಅಮರತ್ವವನ್ನ ಹೊಂದಿದ್ದಾರೆ. ಪರಶುರಾಮ ಸೂಚನೆಯಂತೆ ಕಲ್ಕಿ ಶಿವನಿಗೆ ತಪಸ್ಸು ಮಾಡಿ ದೈವಿಕ ಶಕ್ತಿಯನ್ನ ಪಡೆದುಕೊಳ್ತಾನೆ. ಭಗವಾನ್ ಕಲ್ಕಿಗೆ 2 ಪತ್ನಿಯರಿರ್ತಾರೆ. ಕಲ್ಕಿ ಅವತರಿಸಿ ಕಲಿಯುಗವನ್ನ ಅಂತ್ಯ ಮಾಡ್ತಾನಂತೆ. ಇನ್ನು ಕಲ್ಕಿಯು ಶಾಂಬಲ ನಗರದಲ್ಲಿ ಜನಿಸ್ತಾನೆ ಅಂತ ಹೇಳಲಾಗಿದೆ. ಇದಿಷ್ಟೇ ಅಲ್ಲದೆ ಕಲಿಯುಗ ಅಂತ್ಯಕ್ಕೂ ಮುನ್ನ ಸಾವಿನ ಸುನಾಮಿ ಏಳತ್ತೆ. ಆದ್ರೆ ಅದಕ್ಕಿಂತ ಮುಂಚೆ 2024ರಿಂದ 2030ರವರೆಗೆ ಭಾರತಕ್ಕೆ ಅತಿದೊಡ್ಡ ಕಂಟಕ ಎದುರಾಗತ್ತೆ. ನಂತರ 2030ಕ್ಕೆ 3ನೇ ಮಹಾಯುದ್ಧ ಶುರುವಾಗತ್ತೆ. ಚೀನಾ ಸೇರಿದಂತೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಸೇರ್ಕೊಂಡು ಭಾರತದ ಮೇಲೆ ಯುದ್ಧ ಮಾಡತ್ತೆ. ಈ 3ನೇ ಮಹಾಯುದ್ಧ 6 ವರ್ಷ 6 ತಿಂಗಳು ನಡೆಯುತ್ತೆ. ಈ ಯುದ್ಧದ ಸಾರಥ್ಯ ಒಬ್ಬ ಬಾಬಾ ಮತ್ತು ಬ್ರಹ್ಮಚಾರಿ ಮಾಡ್ತಾನೆ. 3ನೇ ಮಹಾಯುದ್ಧದ ಮುಂದಾಳತ್ವ ಭಾರತ ವಹಿಸಿಕೊಳ್ಳತ್ತೆ. ಈ ಯುದ್ಧ ತಡೆಯೋದಕ್ಕೆ ಚಿರಂಜೀವಿಗಳಾದ ಆಂಜನೇಯ, ವೇದವ್ಯಾಸ, ಅಶ್ವತ್ಥಾಮ ಈ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಯುದ್ಧದಲ್ಲಿ ಭಾರತಕ್ಕೆ ಗೆಲುವಾಗತ್ತೆ. ಇಡೀ ವಿಶ್ವವೇ ಮತ್ತೆ ಹಿಂದೂ ಸಾಮ್ರಾಜ್ಯವಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿದ್ದಾರೆ. ಅದರಂತೆ ಇಂದು ಕೊರೋನಾ ಬಂದು ಜನರು ಸತ್ತಿದ್ದಾರೆ. ರಾಮ ಮಂದಿರ ನಿರ್ಮಾಣವಾಗಿದೆ. ವಿಶ್ವವೇ ರಾಮ ಜಪ ಮಾಡ್ತಾ ಇದೆ. ಇತ್ತ ಚೀನಾ ಭಾರತದ ವಿರುದ್ಧ ಕಾಲ್ಕೆರೆದು ಜಗಳ ಮಾಡ್ತಾ ಇದೆ. ಇದಿಷ್ಟೇ ಅಲ್ಲದೆ 2030ರ ನಂತರ ಸತ್ಯಯುಗ ಆರಂಭದ ಕಾಲಗಳು ಶುರುವಾಗತ್ತಂತೆ. ಅಂದ್ರೆ ಗೋಲ್ಡನ್ ಇಯರ್ ಶುರುವಾಗತ್ತಂತೆ. ಇನ್ನೇನು 5 ವರ್ಷದಲ್ಲಿ ಕಲಿಯುಗ ಅಂತ್ಯವಾಗಲಿದೆ ಅಂತ ಈಗಾಗಲೇ ಅನೇಕರು ಹೇಳಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಾಗಿಲ್ಲ. ಯಾಕಂತಂದ್ರೆ ಇತ್ತೀಚೆಗೆ ದೈವ ಭಕ್ತಿ ಜಾಸ್ತಿ ಆಗಿದೆ, ಪಾಪ ಕರ್ಮಗಳು ಹೆಚ್ಚಾಗಿದೆ. ದೇವರ ಮೇಲೆ ನಂಬಿಕೆ ಇಟ್ರೆ ಕಲಿಯುಗ ಬೇಗ ಅಂತ್ಯವಾಗತ್ತೆ, ಸತ್ಯಯುಗ ಆರಂಭವಾಗತ್ತೆ ಅಂತ ಕೆಲವೊಂದಿಷ್ಟು ಜನರು ಮತ್ತು ಕೆಲವೊಂದಿಷ್ಟು ಸ್ವಾಮೀಜಿಗಳು ಹೇಳಿದ್ದಾರೆ. ಅದರಂತೆ ಈಗ 1% ದೈವಿ ಭಕ್ತಿ ಹೆಚ್ಚಾಗಿದೆ ಅಂತ ಕೆಲವರ ಅಭಿಪ್ರಾಯವಾಗಿದೆ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇತ್ತೀಚೆಗೆ ದೇವರನ್ನ ನಂಬೋರು ಜಾಸ್ತಿ ಆಗಿದ್ದಾರೆ. ಗಂಟೆಗಟ್ಟಲೆ ಪೂಜೆಗೋಸ್ಕರ ಕ್ಯೂ ನಿಂತು ದೇವರ ದರ್ಶನ ಪಡಿತಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಈ ಒಂದು ಕಾಲಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಮುಂದಿನ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಗನ್ನಾಥ.